ಅಕ್ಕಿ ಆಗಲಿ ಅಕ್ಕಿ ಹಿಟ್ಟಾಗಲಿ ಯಾವುದೂ ಇಲ್ಲದೇ ಇಷ್ಟು ಸೂಪರಾಗಿ ಸೇಮ್ ಟು ಸೇಮ್ ಅಕ್ಕಿಯನ್ನು ನೆನೆಸಿ ರುಬ್ಬಿ ಮಾಡ್ತೀವಲ್ಲ ದೋಸೆ, ಅದೇ ರೀತಿ ದೋಸೆ ಮಾಡ್ಕೊಳ್ಳೋ ವಿಧಾನ ಇವತ್ತು ನಾವು ತಿಳ್ಕೊಳ್ಳೋಣ. ಸಕ್ಕತ್ತಾಗಿರುತ್ತೆ. ಸೊ ತಡ ಮಾಡದೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನೋಡಿ, ನಾನಿವತ್ತು ಸಬ್ಬಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ. ಸುಮಾರು 1 ಬಟ್ಲು ಅಂದರೆ 1/4 kgಗಿಂತ ಸ್ವಲ್ಪ ಜಾಸ್ತಿ ಇದೆ. ಅಷ್ಟು ಸಬ್ಬಕ್ಕಿನ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಪೌಡರ್ ಮಾಡ್ಕೋಬೇಕು. ಬೆಚ್ಚಗೆ ಮಾಡಿಕೊಂಡ್ರೆ ಪೌಡರ್ ಮಾಡ್ಕೊಳ್ಳೋಕೆ ಈಸಿ ಅಂತ ಅಷ್ಟೇ. ಅದನ್ನು ಸ್ವಲ್ಪ ಮೊದಲಿಗೆ ಈ ಥರ ತರಿಯಾಗಿ ಸ್ವಲ್ಪ ಪೌಡರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಅದಕ್ಕೆ ಎಷ್ಟು ಸಬ್ಬಕ್ಕಿನ ಯೂಸ್ ಮಾಡಿದ್ನೋ ಅಷ್ಟೇ ಪ್ರಮಾಣದಲ್ಲಿ ರವೆನ ಯೂಸ್ ಮಾಡಬೇಕು. ಯಾವ ರವೆ ಅಂದರೆ ನಾರ್ಮಲ್ ಉಪ್ಪಿಟ್ಟು ರವೆ, ಚಿರೋಟಿ ರವೆ ಅಲ್ಲ. ಹಾಗಂತ ಬನ್ಸಿ ರವೆನೂ ಯೂಸ್ ಮಾಡಬಾರ್ದು. ಅದೆರಡಕ್ಕೂ ಮೀಡಿಯಮ್ ಆಗಿರುತ್ತಲ್ಲ, ನಾರ್ಮಲ್ ಉಪ್ಪಿಟ್ಟು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ ರವೆ, ಹಸಿ ರವೆ ಹಾಗೆ ಯೂಸ್ ಮಾಡ್ಬೋದು. ಅದನ್ನು ಉರಿಬೇಕು ಅಂತೆಲ್ಲ ಏನಿಲ್ಲ. ನೀವು ಎಷ್ಟು ಅಳತೆಯಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀರೋ ಅಷ್ಟೇ ಅಳತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ, ನಡೆಯುತ್ತೆ, ದೋಸೆ ಚೆನ್ನಾಗೇ ಬರುತ್ತೆ. ಇದೆರಡು ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸಾಫ್ಟ್ನೆಸ್ಗೆ. ಹೆಚ್ಚಿಗೆ ಇಲ್ಲ, ಒಂದು ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ಅಳತೆ ಅಂತ ಅನ್ಕೋಬೋದು ನೀವು. ಅಷ್ಟು ಮೊಸರನ್ನ ಯೂಸ್ ಮಾಡಬೇಕು. ಮತ್ತು ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಹಾಕಬೇಕು. ರವೆ ಮತ್ತು ಆ ಸಬ್ಬಕ್ಕಿ ಏನು ಹಾಕಿದ್ವಲ್ವ ಪೌಡರು, ಅದೆರಡು ನೀರನ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅದಕ್ಕೆ ಜಾಸ್ತಿ ನೀರು ಹಾಕಬೇಕು. ಸ್ಮೂತಾಗಿರಲಿ ಅಂತ ಹೇಳ್ಬಿಟ್ಟು ನಾನೊಂದು ಸ್ವಲ್ಪ ತೆಂಗಿನ ತುರಿನ ಯೂಸ್ ಮಾಡ್ತಾಯಿದ್ದೀನಿ. ಆವಾಗ ನಮಗೆ ಒಂಥರ ದೋಸೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನೆಲ್ಲ ಇವಾಗ ಸ್ವಲ್ಪ ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ನುಣ್ಣಕ್ಕೆ ರುಬ್ಕೋಬೇಕು. ನೋಡಿ, ಈ ರೀತಿ ಹದಕ್ಕೆ ರುಬ್ಕೋಬೇಕು. ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಬೇಕು, ಹೇಳಿದ್ದೀನಿ ಈಗಲೇ, ಯಾಕೆಂದರೆ ರವೆ ಚೆನ್ನಾಗಿ ನೀರನ್ನ ಹೀರ್ಕೊಳ್ಳುತ್ತೆ. ರುಬ್ಬಿದಾದ ನಂತರ ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸೋಡಾ ಕೂಡ ನಾವು ಸೇರಿಸ್ಬೇಕಾಗತ್ತೆ. ಇದನ್ನು ನೀವು ಈ ಥರ ಎಲ್ಲ ರುಬ್ಬಿ ಉಪ್ಪು ಸೋಡಾ ಎಲ್ಲ ಸೇರಿಸಿ ಒಂದು 10 ನಿಮಿಷ ಇಟ್ಬಿಟ್ಟು ಆಲ್ಮೋಸ್ಟ್ ಆವಾಗಲೇ ನೀವು ಆರಾಮಾಗಿ ದೋಸೆನ ಮಾಡ್ಕೋಬೋದು. ಇಲ್ಲ ಇದು ನಾವು ಬೆಳಗ್ಗೆ ಮಾಡ್ಕೊಳ್ತೀವಿ ಅಂದರೆ ನಾರ್ಮಲ್ ದೋಸೆ ಫರ್ಮೆಂಟ್ ಮಾಡೋ ಥರ ಆ ಥರನೂ ಮಾಡ್ಬೋದು. ಆವಾಗ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮೆತ್ತಗೆ ಬರುತ್ತೆ, ಸ್ವಲ್ಪ ಹುಳಿ ಬಂದಂಗೆ ಆಗಿರುತ್ತೆ ಅಷ್ಟೇ. ಬಟ್ ನೀವು ಆಗಲೇ ಮಾಡಿಕೊಂಡ್ರೂ ಕೂಡ ಸಾಫ್ಟಾಗಿರುವಂಥ ದೋಸೆನ ಆರಾಮಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈ ಏಕಾದಶಿಗಳ ಸಮಯದಲ್ಲಿ ಕೆಲವರು ಅನ್ನದ ಐಟಮ್ ಅಂದರೆ ಅಕ್ಕಿಯಿಂದ ಮಾಡಿರೋದೆಲ್ಲ ಯೂಸ್ ಮಾಡೋದಲ್ಲ, ಆಗ ಧಾರಾಳವಾಗಿ ಮಾಡ್ಕೋಬೋದು. ನಾರ್ಮಲ್ ಆಗಿ ನೀವು ಹೇಗೆ ದೋಸೆ ಮಾಡ್ತೀರಲ್ವ, ಹೆಂಚನ್ನ ಬಿಸಿ ಮಾಡಿಕೊಂಡು, ಹಾಗೆಯೇ ನೀವು ನಾರ್ಮಲ್ ದೋಸೆ ಥರನೇ ಮಾಡ್ಬೋದು. ಸ್ವಲ್ಪ ಆ ದೋಸೆನ ಬರಿಬೇಕಾದ್ರೆ ಸ್ವಲ್ಪ ದಪ್ಪಗೆ ಬರ್ಕೊಂಡ್ರೆ ಒಳ್ಳೆಯದು. ಸೊ ತುಂಬ ಸಾಫ್ಟಾಗಿರೋದ್ರಿಂದ ಜಾಸ್ತಿ ತೆಳ್ಳಗೆ ಮಾಡೋಕ್ಕೆ ಹೋದಾಗ ಒಂದು ಸ್ವಲ್ಪ ಅದು ಟರ್ನ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ದಪ್ಪನಾಗೇ ಬರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಒಂದು ಲಿಡ್ನ ಕ್ಲೋಸ್ ಮಾಡಿ ದೋಸೆನ ಮಾಡ್ಕೋಬೋದು. ಅಕ್ಕಿ ನೆನೆಸಿ ರುಬ್ಬಕ್ಕೆ ಟೈಮ್ ಇಲ್ಲದೆ ಇರುವಾಗ ದಿಢೀರಾಗಿ ದೋಸೆ ಮಾಡ್ಕೋಬೇಕು ಅಂತ ಅನಿಸ್ದಾಗ ಕೂಡ ನೀವು ಈ ದೋಸೆನ ಮಾಡ್ಕೋಬೋದು. ನೋಡಿ, ಸೂಪರ್ ಆಗಿರೋವಂಥ ಸಾಫ್ಟಾಗಿರೋವಂಥ ದೋಸೆ ರೆಡಿಯಾಗಿದೆ.